ಇದು ಇವತ್ತಿಗೆ 2 ತಿಂಗಳ ಮೇಲೆ 66 ದಿನ 65 ದಿನ ಆಗೈತೆ. ಇದು 2 ತಿಂಗಳ ಮೇಲೆ 8 ದಿನ ಈಗ ಹಿಂದೆ ವೀಡಿಯೋದಲ್ಲಿ ಹಾಕಿದೆ ನೋಡಿ, ಬೆಡ್ಡೇ ಕಾಣಿಸ್ತಿದೆ ಬರೀ. ಈಗ ಫುಲ್ಲೆಲ್ಲ ಡೆವಲಪ್ ಆಗಿ ಬೆಡ್ ಕಾಣಿಸ್ತಾ ಇಲ್ಲ. ಈಗ 20 ದಿನದಲ್ಲಿ ಡ್ರಂಚಿಂಗು, ಒಂದು ಗೊಬ್ಬರ, ಒಂದು ಸ್ಪ್ರೇ ಕೊಟ್ಟಿದೆ. ಈಗ ನೋಡಿ, ಈಗ ಈ ಥರ ಇದೆ. ಬರೀ ಖಾಲಿ ಬೆಡ್ ಕಾಣಿಸ್ತಾ ಇತ್ತು. ಈಗೆಲ್ಲ ಕವರ್ ಆಯ್ತಾ ಐತೆ, ಎಲ್ಲ ಗ್ರೀನ್ ಬಂದೈತೆ. ಈಗ ಸ್ವಲ್ಪ ಎಲ್ಲ ಬೆಳ್ಚ್ಕೊಬಿಟ್ಟಿತ್ತು. ಬೆಡ್ ಬಿಟ್ರೆ ಇನ್ನೇನೋ ಕಾಣಿಸ್ತಾನೆ ಇತ್ತಿಲ್ಲ. ಹೋಯ್ತು ಶುಂಠಿ ಚೆನ್ನಾಗಿಲ್ಲ ಅಂದ್ಕೊಂಡಿದ್ದು. ಈಗ ಒಂದು ಡ್ರಂಚಿಂಗು, ಒಂದು ಗೊಬ್ಬರ, ಒಂದು ಸ್ಪ್ರೇ 3 ಕೊಟ್ಟಿದ್ದೀವಿ. ಈಗೆಲ್ಲ ಚೇಂಜ್ ಆಗೈತೆ. ಈಗ ನಾಳೆ ಒಂದು ಡ್ರಂಚಿಂಗ್ ಮಾಡಬೇಕು. ನಾಳೆ ಒಂದು ಡ್ರಂಚಿಂಗು ನೆಕ್ಸ್ಟ್ ವೀಕು ಒಂದು ಸ್ಪ್ರೇ ಕೊಡಬೇಕು. ಈಗ ಅಲ್ಲಿ ಒಂದು ಸ್ವಲ್ಪ ಖಾಲಿ ಕಾಣ್ತಾ ಇದೆ ನೋಡಿ, ಅಲ್ಲಿ ಅಲ್ಲಿಗೆ ಇವತ್ತು ಶುಂಠಿ ಹಾಕ್ತಾಯಿದ್ದೀವಿ ಇವತ್ತು. ಈಗೆಲ್ಲ ಇಷ್ಟು ಗ್ರೀನಾಗಿ ಇಷ್ಟ ಐತೆ. ಎಲ್ಲ ಅಂತಿದ್ರು ಶುಂಠಿ ಇಲ್ಲ, ಇದು ಇನ್ನು ಆಗೋದಿಲ್ಲ ಅಂತ ಅಂತಿದ್ರು. ಈಗೆಲ್ಲ ಶುಂಠಿ ಚೆನ್ನಾಗೈತೆ. ಈಗೆಲ್ಲ ಡೆವಲಪ್ ಆಗ್ಬಿಡ್ತು. ಇನ್ನೇನು ತೊಂದರೆ ಇಲ್ಲ, ಇನ್ನು ಸರಿಯಾಗುತ್ತೆ. ಇನ್ನು ಕರೆಕ್ಟಾಗಿ ಔಷಧಿ ಗೊಬ್ಬರ ಮೇಂಟೈನ್ ಮಾಡಿದ್ರೆ ಕರೆಕ್ಟಾಗಿ ಇನ್ನೊಂದು ತಿಂಗಳಲ್ಲಿ ಎಲ್ಲ ಚೇಂಜಸ್ ಗೊತ್ತಾಗ್ಬಿಡ್ತದೆ. ಇದು ನಮ್ಮ ಮಾವ ಅವ್ರದ್ದು. ಇದು ಅಲ್ಲಿ ಕೆಳಗಡೆ ಕೆರೆ ತನಕ ಚೆನ್ನಾಗೈತೆ. ಇದನ್ನು ಅಂದರೆ ನಮ್ಮದೇ ಓಪ್ಲೇಸ್ ಆಗಿದೆ, ಏನು ಅಂತ ಗೊತ್ತಿಲ್ಲ. ಬಿಸಿಲಿಗೆ ಸಿಕ್ಬಿಡ್ತು. ಸ್ವಲ್ಪ ಅವತ್ತು ನಾವು ನೀರು ಹೊಡೆದ್ಬಿಟ್ಟು ಹಾಕಲಿಲ್ಲ, ಕಾದಿರೋ ಮಣ್ಣಿಗೆ ಹಾಕ್ಬಿಟ್ಟಿದ್ದು. ಹಂಗಾಗಿ ಅಲ್ಲಿ ನೋಡಿ, ಅದು ಒಂದು 20 ಬೆಡ್ ಬಸ್ಟ್ ಆಗ್ಬಿಡೈತೆ. ಇನ್ನು ಇದೆಲ್ಲ ಏನು ತೊಂದರೆ ಇಲ್ಲ, ಅಷ್ಟೇನು ಅಷ್ಟಾಗಿಲ್ಲ. ಅದು ಇರೋದ್ರಲ್ಲಿ ಶುಂಠಿ ಏನೋ ಮಣ್ಣೊಂದು ಎತ್ತಿವಸ ನಾವೇನು ಮಣ್ಣು ಟೆಸ್ಟ್ ಮಾಡಿಸಿರಲಿಲ್ಲ. ಮಣ್ಣೊಂದೇನೋ ಡಿಫ್ರೆನ್ಸ್ ಇತ್ತು. ಹಾಗಾಗಿ ಎಲ್ಲ ಬೆಳ್ಚ್ಕೊಬಿಟ್ಟು ಎದ್ದೇ ಇರಲಿಲ್ಲ. ಈಗ ಒಂದು ವಾರದಿಂದ ಒಂದು 10-12 ದಿವಸದಿಂದ ಎಲ್ಲ ಗ್ರೀನೆಸ್ ಬಂತು. 20 ದಿನ ಆಯ್ತು. ಈಗ ನಾವು ಡ್ರಂಚಿಂಗ್ ಮಾಡಿ 20 ದಿನ ಆಯಿತು. ಗೊಬ್ಬರ ಕೊಟ್ಟು ಒಂದು 15 ದಿನ ಆಯಿತು. ಸ್ಪ್ರೇ ಕೊಟ್ಟು ಒಂದು 10 ದಿನ ಆಗೈತೆ. ಎಲ್ಲ ಚೆನ್ನಾಗಿ ಕೆಲಸ ಮಾಡೈತೆ ನೋಡಿ. ಮೊದಲು ಹಳೆ ವೀಡಿಯೋನೂ ಐತೆ, ಇದು ಐತೆ ನೋಡಿ. ಅದಕ್ಕೂ